ಆ ಫ್ಯಾನ್ಸ್ ಗ್ರೂಪ್ ಹೆಂಗ್ ವರ್ಕ್ ಆಗುತ್ತೆ? ಫ್ಯಾನ್ಸ್ ಗ್ರೂಪ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸರ್, ಒಂದು ಗ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ. ಆ ಗ್ರೂಪ್ ಅಲ್ಲಿ ಏನೇ ವಿಚಾರಗಳಿರ್ಬೋದು, ಫೇಕ್ ಯಾರು ಮಾಡ್ತಾರೆ, ಯಾರು ನೀವು ಸ್ಟ್ರಾಂಗ್ ಆಗಿ ಮಾಡ್ತಾರೆ, ಯಾರು ಪ್ಲಸ್ ಆಗಿ ಮಾಡ್ತಾರೆ, ಯಾರು ಮೈನಸ್ ಆಗಿ ಮಾಡ್ತಾರೆ, ಎಲ್ಲ ಬರುತ್ತೆ ನಮ್ಗೆ ಗ್ರೂಪ್ ಅಲ್ಲಿ. ಪ್ರತಿಯೊಂದು ಗೊತ್ತಾಗತ್ತೆ ನಮ್ಗೆ. ಇಲ್ಲಿ ಯಾರು ಫೇಕ್ ಫ್ಯಾನ್ಸ್ ಇದ್ದಾರೆ, ಇಲ್ಲಿ ಯಾರು ರಿಯಲ್ ಫ್ಯಾನ್ಸ್ ಇದ್ದಾರೆ, ಇಲ್ಲಿ ಯಾರು ಫೇಕ್ ಪೋಸ್ಟ್ ಹಾಕ್ತಾರೆ, ಸಿನಿಮಾನ ನೆಗೆಟಿವ್ ಮಾಡಕ್ ಎಷ್ಟು ಜನ ಉಟ್ಕೊಂಡಿದ್ದಾರೆ ಇಲ್ಲಿ ಫೇಕ್ ಆಗಿ ಅನ್ನೋದೆಲ್ಲ ಅಲ್ಲಿ ಬರ್ತಾ ಇರುತ್ತೆ ನಮ್ಗೆ. ಅಂದ್ರೆ ಕೆಲವ್ರು ಮಾತ್ರ ಅದು ನಮ್ಗೆ ಗೊತ್ತಾಗುತ್ತೆ ಸರ್, ಎಲ್ರಿಗೂ ಗೊತ್ತಾಗಲ್ಲ. ಅದು ಕೆಲವ್ರಿಗೆ ಮಾತ್ರ ಪೋಸ್ಟ್ ವಿಚಾರ ಬಂದಕ್ಕಾಗಿ ಮಾತಾಡ್ತಾ ಇದ್ದೀನಿ. ಸೊ ಕೆಲವು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಎಲ್ಲ ನೋಡಿದ್ರಿ, ಫ್ಯಾನ್ಸ್ ನೆಗೆಟಿವ್ ಕಮೆಂಟ್ಸು, ಕೆಲವರೆಲ್ಲ ಒಂದು ಜೈಲಿಗೂ ಕೂಡ ಹೋಗಿ ಬಂದ್ರು. ಸೊ ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು? ಅದೇ ಸರ್, ನಾನು ನಿಮ್ಗೆ ಅದೇ ಹೇಳಿದ್ದು. ನಾನು ಎಲ್ಲ ಕಡೆ ಇದನ್ನ ಹೇಳಿದ್ದೀನಿ. ಡೈ ಹಾರ್ಟ್ ಫ್ಯಾನ್ಸ್ ಅಂತ ಇರ್ತಾರೆ, ಲಾಯಲ್ ಫ್ಯಾನ್ಸ್ ಅಂತ ಇರ್ತಾರೆ. ಅಂದ್ರೆ ಈ ನೀವು ಹೇಳ್ತಾ ಇರೋದು ಲಾಯಲ್ ಫ್ಯಾನ್ಸ್ ಮಾಡಿಲ್ಲ ಅಂತ? ಇದು ಮಾಡಕ್ ಚಾನ್ಸೇ ಇಲ್ಲ ಸರ್. ಈಗ ಎಕ್ಸಾಂಪಲ್, ಈಗ ನಾನು ದರ್ಶನ್ ಸರ್ ಫ್ಯಾನು, ಈಗ ನಾನು ಡಿ ಬಾಸ್ ಫ್ಯಾನು. ಎಲ್ರಿಗೂ ಗೊತ್ತು ನೀವು ಹುಡುಗ 10 ವರ್ಷದಿಂದ ಇದ್ದಾನೆ, ಜೊತೆಲಿ ಒಡನಾಟ ಇದೆ, ಇವನ್ ಪಕ್ಕಾ ಡೈ ಹಾರ್ಟ್ ಫ್ಯಾನು ಅಂತ ಗೊತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ನಾನ್ ದರ್ಶನ್ ಫ್ಯಾನು, ನಾನ್ ಡಿ ಬಾಸ್ ಫ್ಯಾನು, ನಾನ್ ಡಿ ಬಾಸ್ ಫ್ಯಾನು ಅಂತ ಬರ್ತಾರೆ ಇವಾಗ. ಅಂದ್ರೆ ಆ ಫ್ಯಾನ್ಸ್ ಉಟ್ಕೊಂಡ್ಬಿಟ್ಟಿದಾರ ಈಗ? ಹಂಗಲ್ಲ ಸರ್, ಅದು ಆ ಲೆಕ್ಕಾಚಾರ ಹೆಂಗಂದ್ರೆ, ಈಗ ಫೇಕ್ ಮಾಡಕ್ಕಾಗೇ ಬರ್ತಾರೋ? ಅವ್ರ ಫ್ಯಾನ್ಸೇ ಅಲ್ಲ ಸರ್, ಓಕೆ, ಫೇಕ್ ಮಾಡಕಂತ ಬರೋದು. ಅವರು ನೆಗೆಟಿವ್ ಹೇಳಕಂತಾನೆ ಬರ್ತಾರೆ ಎಷ್ಟೋ ಜನ. ಓಕೆ, ನಮಗ್ ಗೊತ್ತಾಗಲ್ಲ ಅಲ್ಲಿ ಯಾರು ನಮ್ ಫ್ಯಾನ್ ಅಲ್ಲ, ಯಾರು ನಮ್ ಫ್ಯಾನ್ ಅಲ್ಲ ಗೊತ್ತಾಗಲ್ಲ ನಮ್ಗೆ. ಎಲ್ರೂ ಪ್ರೀತಿನ, ನಮ್ ಬಾಸ್ಗೆ ಜೈಕಾರ ಆಗ್ತಾರೆ ಅಂದ್ರೆ ಎಲ್ರಿಗೂ ಪ್ರೀತಿಸ್ತೀವಲ್ಲ ಸರ್ ನಾವು.